ವೀಕ್ಷಕರೇ, ವಿಶ್ವ ಕ್ರಿಕೆಟ್ನ ದಿಗ್ಗಜ ಅಂತಾನೆ ಹೆಸರಾದಂತ ಸಚಿನ್ರ ಜೊತೆ ಇನ್ನೊಬ್ಬ ಪವರ್ಫುಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ತಾನು ಕೂಡ ಹೆಜ್ಜೆ ಹಾಕಿದ್ದ. ಶಾಲಾ ದಿನಗಳ ಕ್ರಿಕೆಟ್ ಸಮಯದಲ್ಲೇ ಈ ಇಬ್ಬರು ಕೂಡ ಒಟ್ಟು 664 ರನ್ಗಳ ದಾಖಲೆಯ ಪಾರ್ಟ್ನರ್ಶಿಪ್ ಮೊತ್ತವನ್ನ ಕಲೆ ಹಾಕಿ ಹೊಸ ವಿಶ್ವ ದಾಖಲೆಯನ್ನ ಬರೆದಿದ್ರು. ಆ ಒಂದು ರೆಕಾರ್ಡ್ ಅನ್ನ ಇವತ್ತಿಗೂ ಯಾರು ಕೂಡ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಇಬ್ಬರು ಜಂಟಿಯಾಗಿ ಫೀಲ್ಡ್ಗೆ ಲಗ್ಗೆ ಇಟ್ರೆ ಎದುರಾಳಿಗಳ ಟೆನ್ಷನ್ ಶುರುವಾಗ್ತಿತ್ತು. ನಾವು ಸಚಿನ್ರನ್ನ ಮಾಸ್ಟರ್ ಬ್ಲಾಸ್ಟರ್ ಅಂತ ಕರಿತೀವಿ. ಆದ್ರೆ ಸಚಿನ್ಗೂ ಮೊದಲೇ ಬ್ಯಾಟಿಂಗ್ ನಲ್ಲಿ ಉತ್ತಮ ಹೆಸರನ್ನ ಮಾಡದಂತ ಅವರ ಆ ಬಾಲ್ಯದ ಗೆಳೆಯನ ಹೆಸರೇ ವಿನೋದ್ ಕಾಂಬ್ಳಿ. ಹೌದು, ಭಾರತೀಯ ಕ್ರಿಕೆಟ್ ನಲ್ಲಿ ಅಚ್ಚಳಿಯದಂತ ಹೆಸರಿದು. ಆದ್ರೆ ದುರಾದೃಷ್ಟವಶಾತ್ ಇವತ್ತು ಆ ಒಂದು ಹೆಸರನ್ನ ಅನೇಕರು ಮರ್ತು ಹೋಗಿದ್ದಾರೆ. ಅವರ ಇವತ್ತಿನ ಈ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಎಂತವ್ರಿಗೂ ಬೇಜಾರಾಗೋದಂತೂ ಖಂಡಿತ. ಮೊನ್ನೆಯಿಂದ ನೀವೆಲ್ಲ ಸಚಿನ್ ಮತ್ತು ವಿನೋದ್ ಕಾಂಬ್ಳಿ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದ ಬಗ್ಗೆ ರೀಲ್ಸ್ ವಿಡಿಯೋಗಳನ್ನ ನೋಡ್ತಿದ್ದೀರಾ. ವೀಕ್ಷಕರೇ, 1991ರಿಂದ 2000 ಇಸ್ವಿವರೆಗೂ ಇವರಾಡಿದಂತ ಅನೇಕ ಪಂದ್ಯಗಳು ಸ್ಮರಣೀಯವಾದಂತವು. 17 ಟೆಸ್ಟ್ ಪಂದ್ಯ ಹಾಗೂ 106 ಒನ್ ಡೇ ಪಂದ್ಯ ಸೇರಿ ಇವರಾಡಿದಂತ ಇತರೆ ಎಲ್ಲಾ ಪಂದ್ಯಗಳಿಂದ ಇವರು ಗಳಿಸಿದಂತ ಒಟ್ಟು ರನ್ 6000ಕ್ಕೂ ಹೆಚ್ಚು. ಒಂದ್ ಕಾಲದಲ್ಲಿ ಎದುರಾಳಿಯನ್ನ ಸುಸ್ತು ಮಾಡುವಂತೆ ಬ್ಯಾಟ್ ಹಿಡಿದು ಅಖಾಡದಲ್ಲಿ ಅಬ್ಬರಿಸುತ್ತಿದ್ದಂತ ಕಾಂಬ್ಳಿ ಇವತ್ತು ನಡೆದಾಡಲು ಕೂಡ ಇತರರ ಸಹಾಯವನ್ನ ಪಡೆಯುವಂತಾಗಿದೆ. ಬಹಳ ಇತ್ತೀಚೆಗೆ ಮಾಜಿ ಕ್ರಿಕೆಟರ್ ರಮಾಕಾಂತ್ ಅಚ್ರೇಕರ್ ಅವರ ಸ್ಮಾರಕ ಲಾಂಚ್ ಮಾಡುವಂತ ಸಭೆಯೊಂದರಲ್ಲಿ ಕಾಣಿಸಿಕೊಂಡಂತ ಇವರು ಹಾಗೂ ಸಚಿನ್ರ ಒಂದು ವಿಡಿಯೋ ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ. ರಮಾಕಾಂತ್ ಇವರ ಹಾಗೂ ಸಚಿನ್ ಇಬ್ಬರಿಗೂ ಕೂಡ ಒಂದು ಕಾಲದಲ್ಲಿ ಕ್ರಿಕೆಟ್ ಕೋಚ್ ಆಗಿದ್ದವರು. ಅವರೊಂದಿಗೆ ಸಚಿನ್ ಹಾಗೂ ಕಾಂಬ್ಳಿ ಅವರಿಗೆ ಇಬ್ಬರಿಗೂ ಕೂಡ ಸಾಕಷ್ಟು ನೆನಪುಗಳಿವೆ. ಅಂತ ಸ್ಮರಣೀಯ ವ್ಯಕ್ತಿಯ ಮೆಮೋರಿಯಲ್ ಸಭೆಗೆ ಅವರ ಶಿಷ್ಯರಾಗಿದ್ದಂತ ಸಚಿನ್ ಹಾಗೂ ಕಾಂಬ್ಳಿ ಇಬ್ರು ಕೂಡ ಬಂದು ಭೇಟಿಯಾಗಿದೆ ಒಂದು ರೋಚಕ ಕ್ಷಣ. ಆ ಒಂದು ಸ್ಟೇಜ್ ನಲ್ಲಿ ಈ ಕಾಂಬ್ಳಿ ಅವರನ್ನು ನೋಡಿದವರೇ ಸಚಿನ್ ಅವರ ಕುಶಲಕ್ಷೇಮ ವಿಚಾರಿಸ್ತಾ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಮುಂದಾದ್ರೆ ಕಾಂಬ್ಳಿ ಅವರಿಗೆ ಒಂದು ಕ್ಷಣ ಸಚಿನ್ ರವರನ್ನ ಕಂಡು ಹಿಡಿಯೋದಕ್ಕೇನೆ ಸ್ವಲ್ಪ ಸಮಯ ಬೇಕಾಯ್ತು. ಅದು ಕೂಡ ಅವರು ಅವರ ಬಾಲ್ಯದ ಗೆಳೆಯ. ಆ ಒಂದು ಕಾರ್ಯಕ್ರಮದಲ್ಲಿ ಕಾಂಬ್ಳಿ ಅವರು ತನ್ನ ನೆಚ್ಚಿನ ಗೆಳೆಯ ಸಚಿನ್ಗಾಗಿ ಒಂದು ಹಿಂದಿ ಹಾಡನ್ನ ಹಾಡಿದ್ರು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತ ಹಲವರು ಕಾಂಬ್ಳಿ ಅವರನ್ನ ಈ ಒಂದು ಸ್ಥಿತಿಯಲ್ಲಿ ನೋಡೋದಕ್ಕೆ ಕಷ್ಟ ಆಗ್ತಿದೆ, ದೇವರು ಅವರಿಗೆ ಒಳ್ಳೇದ್ ಮಾಡ್ಲಿ. ಈ ವಿನೋದ್ ಕಾಂಬ್ಳಿ ತಮ್ಮ ಅಶಿಸ್ತಿನ ಬದುಕು, ಅಗ್ರೆಷನ್, ದುರ್ವ್ಯಸನಗಳಿಂದಾಗಿ ಇಂಥ ಒಂದು ಸ್ಥಿತಿಯನ್ನ ತಂದ್ಕೊಂಡಿದ್ದಾರೆ ಅಂತ ಹಲವರು ಕಮೆಂಟ್ ಮಾಡಿದ್ರೆ, ಇನ್ನು ಕೆಲವರು ಸಚಿನ್ ಒಬ್ಬ ಸ್ವಾರ್ಥಿ, ಅವರು ಕಾಂಬ್ಳಿ ಅವರಿಗೆ ಏನಾದರೂ ಸಹಾಯ ಮಾಡಬಹುದಲ್ಲ. ಸಚಿನ್ ಒಬ್ಬ ಜೆಂಟಲ್ಮ್ಯಾನ್, ಅವ್ರಿಗೆ ಸ್ನೇಹಿತ ಕಾಂಬ್ಳಿ ಅವರ ಸ್ಥಿತಿ ನೋಡಿ ಮನಸ್ಸಿಗೆ ತುಂಬಾ ಬಹಳ ಬೇಸರ ಆಗಿದೆ, ಆದ್ರೆ ಅವರು ಅದನ್ನ ತೋರಿಸ್ಕೊಳ್ತಿಲ್ಲ ಎಂಬಂತಹ ಮುಂತಾದ ಸಾಕಷ್ಟು ತರಹೇವಾರಿ ಕಾಮೆಂಟ್ಗಳು ಅಲ್ಲಿ ಬಂದಿದ್ವು. ಅವರು ಸಚಿನ್ರ ಕೈ ಹಿಡಿದಾಗ ತುಂಬಾನೇ ಎಕ್ಸೈಟ್ ಆಗಿದ್ರು. ಸಚಿನ್ ತಂಬಳಿನೇ ಕೊರ್ಬೇಕು ಅಂತ ಅವರು ಬಯಸ್ತಾಗಿತ್ತು. ಆದ್ರೆ ಸಚಿನ್ ದೂರ ಹೋಗಿ ನಿಂತದ್ದು ಅವ್ರಿಗೂ ಬೇಸರ ಆಗಿರಬಹುದು. ಹಾಗಾಗಿ ಆಜಾ ಪ್ಯಾರೆ ಪಾಸ್ ಹಮಾರೆ ಅಂತ ಅವರು ಸಚಿನ್ ರನ್ನ ಉದ್ದೇಶಿಸಿ ಈ ಒಂದು ಹಾಡನ್ನ ಹಾಡಿರಬಹುದು. वो दिल डूबा जाए आजा प्यारे प्यास हमारे खाए घबराए. ಕಾಂಬ್ಳಿ ಒಬ್ಬ ಅಶಿಸ್ತಿನ ವ್ಯಕ್ತಿ. ಇಂಥ ಸಭೆಗೂ ಕೂಡ ಅವರು ಕುಡದೆ ಬಂದಿದ್ದಾರೆ, ಇದು ನಾಚಿಕೆಗೇಡಿನ ಸಂಗತಿ ಅಂತ ಕೆಲವರು ಹೇಳಿದ್ದುಂಟು. ಆದ್ರೆ ವಿನೋದ್ ಕಾಂಬ್ಳಿ ಅವತ್ತು ಕುಡಿದಿರ್ಲಿಲ್ಲ. ಅವರು ಇರೋದೇ ಹಾಗೆ. ಅವರನ್ನ ಈ ರೀತಿ ನೋಡಿ ನಿಜಕ್ಕೂ ನನ್ನ ಕಣ್ಣು ತೇವ ಆಯ್ತು. ನಾವಿಬ್ರು ಕೂಡ ಮುಂಬೈಗಾಗಿ 14 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು ಅಂತ ಅವರ ಸ್ನೇಹಿತರಾದಂತಹ ಸಮೀರ್ ಧಿಗೆ ತಿಳಿಸಿದ್ದಾರೆ. ಇದೊಂದು ಭಾವುಕ ಸನ್ನಿವೇಶ. ಒಂದು ಕಾಲದಲ್ಲಿ ಕ್ರಿಕೆಟ್ ಲೆಜೆಂಡ್ ಅಂತ ಕರೆಸ್ಕೊಂಡಿದ್ದಂತ ಕಾಂಬ್ಳಿ ಅವರು ಈಗ ಒಬ್ಬಂಟಿ. ಈಗ ಅವರ ಸಹಾಯಕ್ಕೆ ಯಾರೂ ಇಲ್ಲ. ಇದು ನಿಜಕ್ಕೂ ದುಃಖದ ವಿಷಯ ಅಂತ ಅವರ ಅಸಂಖ್ಯಾತ ಅಭಿಮಾನಿಗಳು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ಇವತ್ತು ಕಾಂಬ್ಳಿ ಏಕಾಂಗಿ. ಕ್ರಿಕೆಟ್ನಲ್ಲಿ ಅವರಿಗೆ ಬರುವಂತ ಪೆನ್ಷನ್ ಹಣದಿಂದಲೇ ಅವರು ಇವತ್ತು ತಮ್ಮ ಪರಿವಾರವನ್ನ ಸಾಕ್ತಿದ್ದಾರೆ. ಅವರ ಕಾಲದ ಹಲವಾರು ಕ್ರಿಕೆಟಿಗರು ಇವತ್ತು ಐಷಾರಾಮಿ ಬದುಕನ್ನ ಸಾಗಿಸ್ತಾ ಇದ್ರೆ ಕಾಂಬ್ಳಿ ಅವರು ಆರೋಗ್ಯವನ್ನ ಕೆಡಿಸಿಕೊಂಡು ಇವತ್ತು ಇಂಥ ಶೋಚನೀಯ ಸ್ಥಿತಿಗೆ ತಲುಪಿದ್ದಾರೆ. ನಿಜ, ಇವರ ಈ ಸದ್ಯದ ಸ್ಥಿತಿಗೆ ಯಾರು ಕಾರಣ ಅಲ್ಲ, ಅದಕ್ಕೆ ಕಾರಣ ಅವರೇನೆ. ಅವರು ರೂಢಿಸಿಕೊಂಡಂತ ಸ್ವೇಚ್ಛಾಚಾರದ ಬದುಕು, ಹೆಂಡದ ಸಹವಾಸ, ಸಾರ್ವಜನಿಕ ಬದುಕಿನಲ್ಲಿ ಅತಿರೇಕದ ವರ್ತನೆ, ಶೋಕಿ, ಆಡಂಬರತೆ ಇವೆಲ್ಲ ಇವತ್ತು ಅವರನ್ನ ಹಣ್ಣು ಮಾಡಿದೆ. ವೀಕ್ಷಕರೇ, ವಿನೋದ್ ಕಾಂಬ್ಳಿ ಮೂಲತಃ ಮಹಾರಾಷ್ಟ್ರದ ಇಂದಿರಾನಗರ್ನವರು. ಸಚಿನ್ ಇವರ ಬಾಲ್ಯದ ಗೆಳೆಯ. ಇವ್ರ ಮನೆಗಳು ಅಕ್ಕಪಕ್ಕ ಇರೋದ್ರಿಂದ ಶಾಲಾ ದಿನಗಳಲ್ಲೇ ಕ್ರಿಕೆಟ್ನಲ್ಲೂ ಕೂಡ ಇವರಿಬ್ರು ಪಾರ್ಟ್ನರ್ಸ್. ರಮಾಕಾಂತ್ ಅವರು ಇವರ ಆರಂಭದ ಗುರುಗಳು. ಇವರು ಒಮ್ಮೆ ಜೋನರ್ ಲೆವೆಲ್ನಲ್ಲಿ ಅಲ್ಲಿಯ ಸೆಂಟ್ ಗ್ರೇವಿಯರ್ ಸ್ಕೂಲ್ ತಂಡದ ವಿರುದ್ಧ ಒಟ್ಟು 664 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 349 ರನ್ಗಳನ್ನ ಕಾಂಬ್ಳಿ ಒಬ್ರೆ ಬಾರಿಸಿದ್ರು. ಇದೇ ಇನ್ನಿಂಗ್ಸ್ ನಲ್ಲಿ 37 ರನ್ಗೆ 6 ವಿಕೆಟ್ ಪಡೆದಂತ ಕಾಂಬ್ಳಿ ಅವರು ಸದೃಢ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಆಗ್ಲೇ ರೂಪುಗೊಳ್ತಿದ್ದಂತ ಕಾಲ ಅದು. ಮುಂದೆ ಮುಂಬೈ ಪರವಾಗಿ ರಣಜಿಯನ್ನ ಆಡದಂತ ಕಾಂಬ್ಳಿ ಅವರು 1991ರಲ್ಲಿ ಮೊದಲ ಸಲ ಇಂಟರ್ ನ್ಯಾಷನಲ್ ಒನ್ ಡೇ ಪಂದ್ಯಗಳಿಗೆ ಹೆಜ್ಜೆ ಇಡ್ತಾರೆ. ಇವ್ರ ಜೊತೆ ಅದೇ ಸಮಯಕ್ಕೆ ಸಚಿನ್ ಕೂಡ ಬಂದ್ರು. 1992ರಲ್ಲಿ ತಮ್ಮ ಮೊದಲ ಟೆಸ್ಟ್ ಡೆಬ್ಯೂ ಶುರು ಮಾಡಿದಂತ ಕಾಂಬ್ಳಿ ತಾವಾಡದಂತ ಎಲ್ಲ ಟೆಸ್ಟ್ ಪಂದ್ಯಗಳಲ್ಲಿ ಒಟ್ಟು 4 ಶತಕ ಹಾಗೂ 2 ದ್ವಿಶತಕವನ್ನ ಸಾಧಿಸಿದ್ದಾರೆ. ಹಾಗೂ ಭಾರತದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ 14 ಇನ್ನಿಂಗ್ಸ್ ಒಳಗೆ ಅತಿ ವೇಗವಾಗಿ 1000 ರನ್ ಬಾರಿಸಿದಂತ ಖ್ಯಾತಿ ಇವ್ರ ಹೆಸರಲ್ಲಿದೆ.
1993ರ ಟೆಸ್ಟ್ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಹಾಗೂ ಜಿಂಬಾಬ್ವೆ ವಿರುದ್ಧ ಕ್ರಮವಾಗಿ ಕಾಂಬ್ಲಿ ಅವರು 2 ಸಲ ದ್ವಿಶತಕವನ್ನ ಬಾರಿಸಿದ್ರು. ತಮ್ಮಿಡೀ ಕರಿಯರ್ನಲ್ಲಿ 92 ಹಾಗೂ 96 ಈ 2 ಸಲದ ವಿಶ್ವಕಪ್ ಟೂರ್ನಿಯಲ್ಲಿ ಇವರು ಆಡಿದ್ದಾರೆ. 23ನೇ ವಯಸ್ಸಿಗೆ ತಮ್ಮ ಕೊನೆಯ ಟೆಸ್ಟ್ ಪಂದ್ಯ ಆಡದಂತ ಕಾಂಬ್ಲಿ ಮುಂದೆ ತಮ್ಮ 28ನೇ ವಯಸ್ಸಿಗೆ ಕೊನೆಯ ಒನ್ ಡೇ ಪಂದ್ಯವನ್ನ ಇಸ್ವಿ 2000ರಲ್ಲಿ ಆಡಿದ್ರು. 2011ರ ಸೆಪ್ಟೆಂಬರ್ ಹೊತ್ತಿಗೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡದಂತ ಕಾಂಬ್ಲಿ ಅವರು ಬಹುಬೇಗನೆ ಕ್ರಿಕೆಟ್ನಿಂದ ದೂರ ಸರಿದ್ರು. ಇದಕ್ಕೂ 2 ವರ್ಷಗಳ ಮುನ್ನ ತಮ್ಮದೇ ಆದಂತಹ ಖೇಲ್ ಭಾರತಿ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಶುರು ಮಾಡದಂತಹ ಕಾಂಬ್ಲಿ ಕೋಚಿಂಗ್ಗೆ ಹೆಜ್ಜೆ ಇಟ್ಟಂತ ಬೆನ್ನಲ್ಲೇ ತಮ್ಮ ಕ್ರಿಕೆಟ್ ನಿವೃತ್ತಿಯನ್ನ ಘೋಷಿಸಿದ್ರು. 90ರ ದಶಕದವರೆಗೆ ಈ ವಿನೋದ್ ಕಾಂಬ್ಲಿ ಒಬ್ಬ ಸದೃಢ ಕ್ರಿಕೆಟರ್ ಮಾತ್ರ ಅಂತ ಗೊತ್ತು. ಕಾಂಬ್ಲಿ ಕ್ರಿಕೆಟ್ನಿಂದ ದೂರವಾಗಿ ರಾಜಕೀಯ, ನಟನೆ, ನಿರೂಪಣೆ ಹೀಗೆ ವಿವಿಧ ವಲಯಗಳಲ್ಲಿ ಮುಂದುವರಿತಾರೆ ಕೂಡ. ಹಾಸ್ಯ ಪ್ರವೃತ್ತಿಯ ಕಾಂಬ್ಲಿ ಕಲೆ, ನಟನೆ, ಸಂಗೀತ ಇವುಗಳಲ್ಲೆಲ್ಲ ಕೂಡ ಅಭಿರುಚಿ ಇರುವಂತ ವ್ಯಕ್ತಿ. 2002ರಲ್ಲಿ ಅವರು ಬಾಲಿವುಡ್ನಲ್ಲಿ ತಮ್ಮ ನಟನೆ ಕೂಡ ಶುರು ಮಾಡ್ತಾರೆ. ಹಿಂದಿಯ ಅನರ್ಥ, ಪಲ್ ಪಲ್ ದಿಲ್ ಕೆ ಸತ್ ಚಿತ್ರಗಳಲ್ಲಿ ನಟಿಸಿದಂತ ಅವರು ಕನ್ನಡದ ಬೆತ್ತಿನಗೆರೆ ಎಂಬ ಚಿತ್ರದಲ್ಲೂ ಕೂಡ ಒಂದು ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ರು. ಇದಲ್ಲದೆ ಹಿಂದಿಯ ಒಂದಷ್ಟು ರಿಯಾಲಿಟಿ ಶೋಗಳಿಗೂ ಕೂಡ ನಿರೂಪಕರಾಗಿ ಕೆಲಸ ಮಾಡದಂತ ಅವರು 2009ರ ಹಿಂದಿಯ ಬಿಗ್ ಬಾಸ್ಗೂ ಹೋಗಿದ್ರು. 2002ರಿಂದ ಬಾಲಿವುಡ್ನ ಜೊತೆ ನಂಟನ ಬೆಳೆಸಿಕೊಂಡಂತ ಇವರ ಅವನತಿ ಬಹುಶಃ ಇಲ್ಲಿಂದನೇ ಶುರುವಾಯಿತು ಅಂತ ಅನ್ಸುತ್ತೆ. ಬಾಲಿವುಡ್ನ ಸಹವಾಸ ಅಲ್ಲಿ ಒಂದಷ್ಟು ಹಣ, ಹೆಸರು ತಂದಿದ್ದರ ಪ್ರಭಾವನೋ ಏನೋ ಕಾಂಬ್ಲಿ ಬೇಕಾದ ಹಾಗೆ ಐಷಾರಾಮಿಯಾಗಿ ಕಾಲವನ್ನು ಕಳೆಯೋದಕ್ಕೆ ಶುರು ಮಾಡ್ತಾರೆ. ವಿಪರೀತ ಎನ್ನುವಷ್ಟು ಮದ್ಯ ಸೇವನೆ, ಯುವತಿಯರ ಹಾಗೂ ಮಾಡೆಲ್ಗಳ ಜೊತೆ ಓಡಾಟ ಇದೆಲ್ಲ ಅವರ ಬದುಕಿನ ಹಾದಿಯನ್ನೇ ಮರೆಮಾಚಿತು. ಪುಣೆಯ ಮೂಲದ ತಮ್ಮ ಮೊದಲ ಪತ್ನಿಯನ್ನ ಡಿವೋರ್ಸ್ ಮಾಡಿದ ನಂತರ ಆಂಡ್ರಿಯಾರನ್ನ ಮದುವೆಯಾದಂತಹ ಕಾಂಬ್ಲಿ ಕ್ಯಾಥೋಲಿಕ್ ಮತಕ್ಕೆ ಮತಾಂತರ ಆಗ್ತಾರೆ ಹಾಗೂ ತಮ್ಮ ಮಗನ್ಗೆ ಜೀಸಸ್ ಕ್ರಿಸ್ಟಿಯಾನೋ ಕಾಂಬ್ಲಿ ಅಂತ ಹೆಸರಿಡ್ತಾರೆ. ಮಹಾರಾಷ್ಟ್ರದ ಭಕ್ತಿ ಶಕ್ತಿ ಪಾರ್ಟಿಯ ಸದಸ್ಯರಾಗಿರುವಂತಹ ಕಾಂಬ್ಲಿ ತಾವು ಎಲ್ಲಾ ಧರ್ಮಗಳನ್ನು ಕೂಡ ಗೌರವಿಸ್ತೇನೆ ಅಂತ ಒಮ್ಮೆ ಹೇಳಿದ್ರು. 2013ರ ನವೆಂಬರ್ನಲ್ಲಿ ಇವರಿಗೆ ಒಮ್ಮೆ ಲಘು ಹೃದಯಾಘಾತ ಕೂಡ ಸಂಭವಿಸಿತ್ತು. ಆಗ ಚೇಂಬೂರ್ನಿಂದ ಬಾಂದ್ರಾಗೆ ಹೊರಟಿದಂತ ಕಾಂಬ್ಲಿ ಅವರ ದೇಹಾರೋಗ್ಯದಲ್ಲಿ ವ್ಯತ್ಯಾಸವಾದಾಗ ಸುಸ್ತಾಗಿದ್ದಂತ ಅವರನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸಿ ಮುಚ್ಚಿದಂತ ಅವರ ಹೃದಯದ 2 ಕವಾಟಗಳ ಏಂಜಿಯೋಪ್ಲಾಸ್ಟಿ ಚಿಕಿತ್ಸೆಯನ್ನ ಮಾಡಲಾಗುತ್ತೆ. ಈ ಒಂದು ಹೃದಯಾಘಾತದ ಪರಿಣಾಮದಿಂದಾಗಿ ಅವರ ದೇಹ ದಿನೇ ದಿನೇ ಕೃಶವಾಗ್ತಾ ಬಂತು. ಅತಿಯಾದ ಮದ್ಯ ಸೇವನೆ ಹಾಗೂ ಅಶಿಸ್ತಿನ ಬದುಕೆ ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಲಾಗಿದೆ. ಇವರನ್ನ ಈವರೆಗೂ ಒಟ್ಟು 14 ಸಲ ರಿಹ್ಯಾಬ್ಗೆ ಸೇರಿಸಿ ಎಲ್ಲಾ ರೀತಿಯ ಚಿಕಿತ್ಸೆಯನ್ನ ಕೊಡಿಸಿದ್ದೇವೆ ಅಂತ ಕಪಿಲ್ ದೇವ್ ಒಮ್ಮೆ ಹೇಳಿದ್ರು. ರಿಹ್ಯಾಬ್ನವರು ಕೊಡುವಂತ ಊಟ, ಔಷಧ ಇವೆಲ್ಲ ಕೂಡ ದೇಹವನ್ನ ವೇಕ್ ಮಾಡೋದೇ ಹೆಚ್ಚು. ಇದೇ ಆಗಸ್ಟ್ 2024ರಲ್ಲಿ ಕಾಂಬ್ಲಿ ಅವರು ಸರಿಯಾಗಿ ನಡೆಯಲು ಕೂಡ ಅವಸ್ಥೆಯನ್ನ ಪಡೆದಿದ್ದಂತ ಒಂದು ವಿಡಿಯೋ ಇಂಟರ್ನೆಟ್ನಲ್ಲಿ ಪ್ರಕಟವಾಗಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಮತ್ತೆ ಅದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಕಾಂಬ್ಲಿ ಅವರ ಹಾಗೂ ಸಚಿನ್ ರವರ ವಿಡಿಯೋ ಕೂಡ ವೈರಲ್ ಆಗಿದೆ. ವೀಕ್ಷಕರೇ, ಒಂದು ಕಾಲದ ಕ್ರಿಕೆಟ್ ದಿಗ್ಗಜ ಅಂತ ಕರೆಸ್ಕೊಂಡಿದ್ದಂತ ಕಾಂಬ್ಲಿ ಅವರ ಇವತ್ತಿನ ಸ್ಥಿತಿ ಮನಸ್ಸು ಬಾಡುವಂತೆ ಮಾಡುತ್ತೆ. ಇವ್ರಿಗೆ ಈಗಿನ ಸ್ಟಾರ್ ಕ್ರಿಕೆಟರ್ಗಳು ಯಾಕೆ ಅವ್ರಿಗೆ ಸಹಾಯ ಮಾಡ್ತಿಲ್ಲ ಅಂತ ಅನೇಕರು ಸುಲಭವಾಗಿ ಕಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಆದ್ರೆ ನಿಮ್ಮಲ್ಲಿಯೇ ಒಂದು ಶಿಸ್ತು, ಗೊತ್ತು, ಗುರಿ ಮತ್ತು ಜವಾಬ್ದಾರಿ ಇಲ್ಲದೆ ಹೋದಲ್ಲಿ ಯಾರನ್ನೇ ತಾನೇ ದೋಷಿಸಿ ಏನ್ ಪ್ರಯೋಜನ ಅಲ್ವಾ? ಇಷ್ಟಕ್ಕೂ ಅವ್ರಿಗೆ ಈಗಾಗಲೇ ಕ್ರಿಕೆಟರ್ಗಳೆಲ್ಲ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನ ಮಾಡಿದ್ದಾರೆ. ಕೇವಲ 52 ವರ್ಷದ ಕಾಂಬ್ಲಿ ಅವರು ಈಗ 70+ ಆದವರ ತರಹ ಕಾಣ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ? ಇವರದೇ ಸಮಕಾಲನವರೆಲ್ಲ ಇವತ್ತು ಎಷ್ಟು ಸದೃಢವಾಗಿ ಆರೋಗ್ಯದಿಂದ ಇದ್ದಾರಲ್ವಾ? ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇರಲಿ, ಶಕ್ತಿ ಇರಲಿ, ಶಿಸ್ತು ಅನ್ನೋದು ಇಲ್ಲ ಅಂದ್ರೆ ನೀವೇ ನಿಮ್ಮ ಅವನತಿಗೆ ಹೊಣೆ ಆಗ್ತೀರಾ. ಆಗ ಯಾರನ್ನು ಕೂಡ ಬ್ಲೇಮ್ ಮಾಡಿ ಉಪಯೋಗ ಇಲ್ಲ ಅನ್ನುವಂತ ಮಾತಿಗೆ ಕಾಂಬ್ಲಿ ಅವರ ಪ್ರಸ್ತುತ ಸ್ಥಿತಿ ಮತ್ತು ಸನ್ನಿವೇಶ ಅತ್ಯುತ್ತಮ ಉದಾಹರಣೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನ ಇಲ್ಲ. ನಾವು ಅವಿವೇಕದಿಂದ ಮಾಡಿಕೊಂಡಂತ ನಷ್ಟಕ್ಕೆ ನಾವಲ್ಲದೆ ಇತರರು ಖಂಡಿತ ಹೊಣೆಯಲ್ಲ. ವೀಕ್ಷಕರೇ, ಇದೆಲ್ಲ ಏನೇ ಇರಲಿ, ವಿನೋದ್ ಕಾಂಬ್ಲಿ ಅವರು ನಮ್ಮ ಕ್ರಿಕೆಟ್ನ ಮರೆತು ಹೋದಂತ ಹೀರೋ. ಇವರು ಕ್ರಿಕೆಟ್ಗೆ ಕೊಟ್ಟಂತ ಕೊಡುಗೆಗಳು ಅನುಪಮ. ಇದರಿಂದ ಯುವ ಕ್ರಿಕೆಟರ್ಗಳು ಕಲಿಯೋದು ಬಹಳ ಇದೆ. ಇವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಮತ್ತೆ ಅವರು ಯುವಕರಿಗೆ ಕೋಚಿಂಗ್ ನೀಡುವಂತಾಗ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.